ಸಿಗ್ನಲ್ ಪೃಥ್ವಿಯಿಂದ ಬರ್ತಾ ಇದೆ. ಅಂದರೆ ನಮ್ಮ ಪಿಂಕ ಪೃಥ್ವಿಯಲ್ಲೇ ಇದ್ದಾರೆ. ಪೃಥ್ವಿಗೆ ಹೋಗಿ ಅವರನ್ನು ವಾಪಸ್ ಕರ್ಕೊಂಡು ಬರ್ಬೇಕಿದೆ. ಬೇಗ ನಡೀರಿ. ಕೊನೆಗೂ ತಲುಪಿದ್ವಿ ಅರ್ತ್. ಈಗ ಹೋಗಿ ಸೈಂಟಿಸ್ಟ್ ಪಿಕಾಕನ ಹುಡುಕಿ ಮತ್ತೆ ನಮ್ಮ ಗ್ರಹಕ್ಕೆ ವಾಪಸ್ ಹೋಗ್ತೀವಿ. ತರಕಾರಿ ಅಂಗಡಿ ಹತ್ರ ನಿಲ್ಸು ಹನಿ. ಯಾವ ತರಕಾರಿ ಅಂಗಡಿ ಹತ್ರ? ಮೊದಲು ತೊಂಡೆ ಅಂಗಡಿಯಲ್ಲಿ ನಿಲ್ಸು, ಮತ್ತೆ ಬೆಂಡೆ ಅಂಗಡಿಯಲ್ಲಿ. ಅರೆ ಎಲ್ಲ ಅಂಗಡಿಯಲ್ಲಿ ಎಲ್ಲ ತರಕಾರಿ ಸಿಗತ್ತೆ. ಎಲ್ಲಿ ತಾಜಾ ತರಕಾರಿ ಇದೆಯೋ ನಿಲ್ಸು. ನೀವುಗಳು ಸರಿ ಇದ್ದೀರಾ? ಆ ವ್ಯಕ್ತಿಯನ್ನು ನೋಡು, ಅವನು ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದ. ಅಲ್ಲಯ್ಯ, ಅವನಿಗೆ ಏಟಾಗಿರ್ಬೋದು. ಅವನನ್ನು ಹುಡುಕಬೇಕು. ಈ ಹನಿ ಕೂಡ ನನ್ನ ಸ್ಕೂಟರ್ ಅನ್ನು ಗುಜಿರಿ ಮಾಡಿಬಿಟ್ಟ. ಹಾ, ನೀವು ಅವರನ್ನು ಹುಡುಕಿ, ನಾನು ಸ್ಕೂಟರ್ ಸರಿ ಮಾಡಿಸ್ಕೊಂಡು ಬರ್ತೀನಿ. ಚಿಂಟುಗಳೇ, ನಮ್ಮ ಶಿಪ್ ಡ್ಯಾಮೇಜ್ ಆಗಿದೆ. ಹಾ ಟುಕ್ಲೆ, ಸ್ಪೇಸ್ಶಿಪ್ ಇಲ್ಲದೆ ನಾವು ನಮ್ಮ ಸೈಂಟಿಸ್ಟ್ ಪಿಕಕ್ಕನ್ನ ಹುಡ್ಕಕ್ಕಾಗಲ್ಲ. ಈಗೇನ್ ಮಾಡೋದು? ಸೈಂಟಿಸ್ಟ್ ನ ಹುಡ್ಕಕ್ಕಾಗ್ಲಿಲ್ಲ, ಮತ್ತಾರನ್ನ ಹುಡ್ಕೋದು? ಹುಡುಕಬೇಕಿರೋದು ಸೈಂಟಿಸ್ಟ್ ಅನ್ನೇ. ಅದಕ್ಕೆ ತಾನೇ ನಮ್ಮ ಗ್ರಹದಿಂದ ನಮ್ಮನ್ನ ಕಳಿಸಿರೋದು. ಎಲ್ಲ ಸರಿಯಾಗಿ ನಡೀತಾ ಇತ್ತು. ನಾವು ತಲೆಯಲ್ಲಿ ಕನ್ನಡ ಭಾಷೆ ಕೂಡ ಡೌನ್ಲೋಡ್ ಮಾಡಿದ್ವಿ. ಪೃಥ್ವಿ ಮೇಲೆ ತಲುಪಿ ಕೂಡ ಇದ್ವಿ. ಆದ್ರೆ ಈ ಫೇಶಪ್ ಈಗ ಹಾಳಾಗ್ಬೋದು. ನನಗನ್ಸುತ್ತೆ ಈಗ ನಮ್ಮ ಸ್ಪೇಸ್ ಶಿಪ್ ನ ರಿಪೇರ್ ಮಾಡಬೇಕಿದೆ. ರಿಪೇರ್ ರೈಟ್ ಡಿಸಿಷನ್. ನಡೀರಿ. ಇದು ಅಪಾಯಕಾರಿ ವಲಯ. ಒಂದು ಕೆಲಸ ಕೂಡ ನೀವು ಸರಿಯಾಗಿ ಮಾಡೋದಿಲ್ಲ. ಹುಷಾರಾಗಿ ಕೆಲಸ ಮಾಡಿ. ಈ ರಾಡನ್ನ ತೆಗಿಬೇಕಿದೆ. ರೈಟ್. ಆಯ್ತು.
ಈಗ ನಡೀರಿ. ನಮ್ಮಗಳ ಬಗ್ಗೆ ಈ ಪೃಥ್ವಿ ಲೋಕದವರಿಗೆ ತಿಳಿಯೋದಿಕ್ಕೂ ಮುಂಚೆ ನಾವು ನಮ್ಮ ಸೈಂಟಿಸ್ಟ್ ಪಿಂಕಾ ಪಿಕಾಕೋನ ಹುಡುಕಿ ನಮ್ಮ ಗ್ರಹಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬೇಕಿದೆ. GPS ಬ್ಲಿಂಕ್ ಆಗ್ತಾ ಇದೆ ಅನ್ಸುತ್ತೆ. ನಮ್ಮ ಸೈಂಟಿಸ್ಟ್ ಪಿಂಕಾ ಪಿಕಾ ಇಲ್ಲೇ ಎಲ್ಲ ಹತ್ರದಲ್ಲಿದ್ದಾರೆ. ಈಗ ನಡೀರಿ. ಇನ್ಸ್ಪೆಕ್ಟರ್ ಪಾಂಡಾ, ನ್ಯೂಸ್ ಓದಿದ್ರಾ? ಹೌದು ಸರ್, ಆನಿಯನ್ 80 ರೂಪಾಯಿ ಕಿಲೋ ಆಗಿದೆ. ಅವನಿಯನ್ನ ಚಿಂತೆ ಆಗಿದೆ. ನಗರದಲ್ಲಿ ಏಲಿಯನ್ಸ್ ಬಂದಿದ್ದಾರೆ. ಏನು? ಸ್ಪೇಸ್ ಸೆಂಟರ್ಸ್ ನಿಂದ ಇನ್ಫಾರ್ಮೇಶನ್ ಬಂದಿದೆ. ಒಂದು UFO ನಮ್ಮ ನಗರದ ಅಕ್ಕಪಕ್ಕದಲ್ಲಿ ಇಳಿದಿದೆ. ಓಕೆ ಸರ್, ನನಗೇನು ಆರ್ಡರ್ ಕೊಡ್ತೀರಿ? ನೀನು ಆ ಏಲಿಯನ್ಸ್ನ ಹುಡುಕಿ ಅಮ್ಮನ ಹಾಲು ಕೊಡ್ಸು. ಸ್ಟಾಪ್ ಇಟ್, ಹುಡುಕಿ ಅವರನ್ನ. ಇನ್ಸ್ಪೆಕ್ಟರ್ ಪಾಂಡಾ, ಎಲೆವಾ ಇನ್ಸ್ಪೆಕ್ಟರ್ ಪಾಂಡಾ, ನಿನ್ನ ಸ್ಯಾಲರಿ ಜಸ್ಟಿಫೈ ಮಾಡುವ ಸಮಯ ಬಂದ್ಬಿಟ್ಟಿದೆ. ನಗರದ ನಾಗರಿಕರ ಸೇವೆ ಮಾಡೋ ಟೈಮ್ ಬಂದ್ಬಿಟ್ಟಿದೆ. ಈಗ ನೀನೇ ಏನಾದ್ರೂ ಮಾಡಬೇಕು. ಖಂಡಿತ, ನಾನು ಸ್ಪೇಸ್ ಶಿಪ್ ಹುಡುಕಿ ಬಿಡ್ತೀನಿ. ಪೂರ್ತಿ ಸೈರನ್ ನೋಡ್ತಿದೆ ಅಂದ್ಮೇಲೆ ನೀನು ಬೀಪ್ನ ಯಾಕೆ ಹುಡುಕ್ತೀಯಾ? ಸ್ಟೆಥೋಸ್ಕೋಪ್ ಕಳ್ದಿದೆ ಅಂದ್ಮೇಲೆ ನೀನು ಸ್ಪೇಸ್ ಶಿಪ್ ಯಾಕೆ ಹುಡುಕ್ತೀಯಾ? ಹಾ, ನೀನು ಸ್ಟೆಥೋಸ್ಕೋಪ್ ಹುಡುಕೋ. ಸರ್, ಸ್ಟೆಥೋಸ್ಕೋಪ್ ಹುಡುಕಬೇಕು. ಅದರದ್ದು ಯಾವುದೇ ಹೆಸರಿರಲಿ ಅದನ್ನ ಹುಡುಕೋ. ಸ್ಟೆಥೋಸ್ಕೋಪ್ ಆಕಾಶದಿಂದ ಬಿದ್ದಿದೆ. ನನಗೆ ಮೊದಲೇ ಸಂದೇಹ ಆಯ್ತು. ಗೂಬೆ ತಗೊಂಡೋಗಿರ್ಬೇಕು, ಅದುವೇ ಬೀಳಿಸಿರ್ಬೇಕು. ಈಶ್, ಸ್ಪೇಸ್ ಶಿಪ್ ಅನ್ನ ಗಿಡಗೆ ಹೇಗೆ ಎತ್ಕೊಂಡು ಹೋಗೋದು? ಅರೆ ಯಾರ್, ಈ ಸ್ಟೆಥೋಸ್ಕೋಪ್ ನ ಕೇಸ್ ನಲ್ಲಿ ಈ ಸ್ಪೇಸ್ ಶಿಪ್ ಎಲ್ಲಿಂದ ಬಂತು? ನಿನಗೆ ಹೇಗ್ ಗೊತ್ತು ಅದು ಸ್ಟೆಥೋಸ್ಕೋಪ್ ಅಂತ? ಎಲೆವಾಂಗ್, ಇದೇನು ಹುಚ್ಚರ ಹಾಗೆ ಮಾತಾಡ್ತಾ ಇದ್ದೀಯಾ? ನನ್ನ ಸ್ಟೆಥೋಸ್ಕೋಪ್ ಅದು ನನಗೆ ತಿಳಿಯೋದಿಲ್ಲ ಅಂತೀರಾ? ಓ, ಅದು ನಿಂದ? ಯಾವಾಗ್ನಿಂದ? ಖರೀದಿ ಮಾಡಿದಾಗಿನಿಂದ, ಆಗಿನಿಂದಲೇ. ನೀನ್ ಅದರಿಂದ ಏನ್ ಮಾಡ್ತೀಯಾ? ಎಲೆವಾ, ನಾನು ಅದನ್ನ ಟಿವಿಗೆ ಹಾಕಿ ಮ್ಯೂಸಿಕ್ ಕೇಳ್ತೀನಿ. ಮನುಷ್ಯನ ಮುಖದಾಗಿರೋ ಕತ್ತೆ ಒಬ್ಬ ಡಾಕ್ಟರ್ ಸ್ಟೆಥೋಸ್ಕೋಪ್ ಇಂದ ಏನ್ ಮಾಡ್ತಾನೆ? ಏನು ಇಲ್ಲ. ಆದ್ರೆ ಡಾಕ್ಟರ್ಗೆ ಸ್ಪೇಸ್ ಶಿಪ್ ನಿಂದ ಏನ್ ತಗೊಳ್ಳೋದಿದೆ? ಇಲೆವಾ ಪಾಂಡ, ಇವನು ಎಂಥ ಮನುಷ್ಯನ ಮುಖದ ಕತ್ತೆಯ. ನಾನು ಸ್ಟೆಥೋಸ್ಕೋಪ್ ಬಗ್ಗೆ ಮಾತಾಡ್ತಿದ್ದೇನೆ, ಮತ್ತೆ ಇವನು ನಡುವೆ ಸ್ಪೇಸ್ ಶಿಪ್ ನುಗ್ಗಿಸ್ತಾನೆ. ಈ ಸ್ಪೇಸ್ ಶಿಪ್ ಎಲ್ಲಿಂದ ಬರ್ತಾ ಇದೆ? ಈಶ್, ಅಂತರಿಕ್ಷದಿಂದ ಸ್ಪೇಸ್ ಶಿಪ್ ಬರ್ತಾ ಇದೆ. ಸ್ಪೇಸ್ ಶಿಪ್ಗೆ ಸ್ಟೆಥೋಸ್ಕೋಪ್ ಅಂತೀರಾ? ಸ್ಪೇಸ್ ಸೆಂಟರ್ಗೆ ಏನು ಕ್ಲಿನಿಕ್ ಅಂತೀರಾ? ಅರೆ ಯಾರು, ಒಂದು ನಿಮಿಷ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ ಸ್ಪೇಸ್ ಶಿಪ್ ನ ಮಾತು ಬಿಡಿ. ಡಾಕ್ಟರ್ ಬಾಲು ಅವರ ಸ್ಟೆಥೋಸ್ಕೋಪ್ ಕಳವಾಗಿದೆ. ಅದರ ರಿಪೋರ್ಟ್ ಬರ್ಕೋ. ಚಪ್ ಚಪ್, ನಗರದಲ್ಲಿ ಸ್ಪೇಸ್ ಶಿಪ್ ಬಂದಿದೆ. ಏಲಿಯನ್ಸ್ ಆಗಿರ್ಬೋದು. ನಿನ್ಗೆ ಸ್ಟೆಥೋಸ್ಕೋಪ್ ನ ಚಿಂತೆ ಆಗಿದೆ. ನಗರ ಅಪಾಯದಲ್ಲಿದೆ. ನಗರ ಎಲ್ಲಿದೆ? ಅಪಾಯ ಅಂದ್ರೆ ಡೇಂಜರ್. ಅಲ್ವಾ, ನಾನಿರುವಾಗ ನಗರಕ್ಕೆ ಏನೂ ಆಗೋದಿಲ್ಲ. ಇನ್ಸ್ಪೆಕ್ಟರ್ ಪಾಂಡ, ನಾವು ನಿನ್ನ ಜೊತೆಗಿದ್ದೇವೆ. ಹೇಳು, ಎಲ್ಲಿದ ಏಲಿಯನ್? ಈ ಜಗತ್ ತುಂಬಾ ಸುಂದರವಾಗಿದೆ. ಹಾ, ಮೊದಲ ಬಾರಿಗೆ ಸರಿಯಾಗಿ ಹೇಳಿದೆ ನೀನು. ಯಾರಿಗೂ ಅನುಮಾನ ಬರಬಾರ್ದು. ಅದಕ್ಕೆ ನಾವು ಮನುಷ್ಯರ ಕಾಪಿ ಮಾಡೋಣ. ನಾವು ಕಾಪಿ ಮಾಡೋಣ. ನೀನು ನನಗೆ ಕಾಪಿ ಮಾಡು. ಓ ಕತ್ತೆಗಳ, ಇದೇನು ಮಾಡ್ತಿದ್ದೀರಿ? ನೀವು ಎಲ್ವಾ ಹೇಳಿದ್ದು ಕಾಪಿ ಮಾಡ್ಬೇಕು ಅಂತ? ಮನುಷ್ಯರನ್ನ ಕಾಪಿ ಮಾಡಬೇಕಿದೆ ಕತ್ತೆಗಳ, ಒಬ್ಬರಿಗೆ ಒಬ್ಬರು ಅಲ್ಲ. ಕೊಡಿ, ಅರೆ ಕೊಡಿ, ದೇವರ ಹೆಸರಲ್ಲಿ ಕೊಡಿ. ಕೊಡಿ. ಓ, ಓ. ನಾನು ಸಹ ಇವನಿಗೆ ಖುಷಿ ಮಾಡಬೇಕು. ನಾನು ದುಡ್ಡು ಕೊಡ್ತೇನೆ. ಕಳ್ಳ 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 ಕಳ್ಳ. ಈ ಕಳ್ಳ ಅಂದ್ರೆ ಏನೋ? ಎಲ್ಲರೂ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಏನೋ ತೊಂದರೆ ಆಗಿದೆ. ಓಡ್ಬೇಕಿದೆ. ಅರೆ ನಮಿಗಲ್ಲ, ಸ್ಪೇಸ್ ಶಿಪ್ಗೆ ಓಡ್ಬೇಕಿದೆ. ಓಡಿ.
ಹಾಗೆ ಸಿಕ್ಕಿದ್ರೆ ಬಿಡ್ಬೇಡಿ ಅವನನ್ನ. ಯಾರೋ ಕಳ್ತನ ಮಾಡಿದ್ದಾರೆ. ಒಂದೇ ಬಾರಿಗೆ ಎರಡೆರಡು ತೊಂದರೆಗಳು ಬಂದಿವೆ. ನಾವು ಸ್ಪೇಸ್ ಶಿಪ್ ಹುಡುಕ್ತಾ ಇದೀವಿ, ನಾವೀಗ ಕಳ್ಳನನ್ನು ಕೂಡ ಹಿಡಿಬೇಕಾಗುತ್ತೆ. ಬನ್ನಿ. ಬೈಕ್ ಅಂತೂ ಸರಿ ಆಯ್ತು, ನಾಳೆ ತನಕ ಸೈಕಲ್ ಕೂಡ ಸರಿಯಾಗ್ಬಹುದು. ಬಿಟ್ಟು ಬಿಡಿ ನನ್ನನ್ನ. ಇದಂತೂ ಅದೇ ಮನುಷ್ಯ ನಮಗೆ ಸಹಾಯ ಮಾಡಿದವ, ಈಗ ನಾನಿವನಿಗೆ ಸಹಾಯ ಮಾಡಬೇಕು. ಅರೆ ಗೆಳೆಯ, ನೀನು ಅರೆ ದೋಸ್ತ್, ನಾನು. ಗೆಳೆಯ, ನೀನಂತೂ ನಮ್ಮ ಜೀವ ಉಳಿಸಿದ್ಯಾ. ಅರೆ ದೋಸ್ತ್, ಈಗ ನನ್ನ ಜೀವ ಉಳಿಸು. ಬಾ ಬೇಗ ಕೂತ್ಕೋ. ಎಲ್ಲಿಗೋದವನು? ಬಹುಶಃ ಹೊರಟೋದಂತ ಕಾಣುತ್ತೆ. ಬನ್ನಿ ಸ್ಪೇಸ್ ಶಿಪ್ ಹುಡ್ಕೋಣ. ಇವರೆಲ್ಲ ನಿನ್ನ ಹಿಂದೆ ಯಾಕೆ ಓಡ್ತಿದ್ರು? ಯಾಕಂದ್ರೆ ನಾನು ಇವರ ಮುಂದೆ ಓಡ್ತಾ ಇದ್ದೆ. ಓ, ನನಗನ್ಸಿತ್ತು ಅವ್ರು ನಿನ್ನ ಹಿಂದೆ ಓಡ್ತಾ ಇದ್ದಾರೆ ಅಂತ. ಇಲ್ಲ, ಆದ್ರೆ ನೀವು ಓಡೋ ಆಟ ಯಾಕೆ ಮಾಡ್ತಿದ್ರಿ? ಗೊತ್ತಿಲ್ಲ, ಅವರು ಮೋರ್ ಅಂತಿದ್ರು. ಆದ್ರೆ ನೀನು ಮೋರ್ನಾಗೆ ಕಾಣಿಸಲ್ಲ, ಮೋರಿಗೆಂತೂ ರೆಕ್ಕೆ ಇರ್ತದೆ. ನನಗೂ ಇದೆ, ನಾನು ಯಾವಾಗ ಹಾರ್ತೀನಿ ಆಗ ಹೊರಗೆ ಬರುತ್ತೆ. ಏನ್ ಹೇಳ್ತಾ ಇದೀಯಾ? ಗುಟ್ಟು ರಟ್ಟಾಗುತ್ತೆ. ಸಾರಿ, ಮಾತಿನಲ್ಲಿ ಬಾಯಿಂದ ಹೊರಗೆ ಬಂತು. ಅರೆ ಎಲ್ಲ ಹೋಗ್ತಾ ಇದ್ದೀರಾ? GPS ಟ್ರ್ಯಾಕರ್ ಲೆಫ್ಟ್ ಹೇಳ್ತಾ ಇದೆ, ಪಿಂಕ ಅಲ್ಲೇ ಇರ್ಬೋದು. ಅವನು ನಿಂತ್ರೆ ತಾನೇ ಅಲ್ಲಿ ಹೋಗೋದು. ಅರೆ ನಾವು ಇಲ್ಲಿ ಎಲ್ಲಿ ಬಂದ್ವಿ? ಒಳಗೆ ಬನ್ನಿ, ನನ್ನ ಗೆಳೆಯರು ನಿಮ್ಮನ್ನು ಮೀಟ್ ಮಾಡಿ ಬಹಳ ಖುಷಿ ಆಗ್ತಾರೆ. ಬನ್ನಿ. ನನಗೆ ಹೋಗ್ಬೇಕಿದೆ, ಮತ್ತೆ ಯಾವಾಗ್ಲಾದ್ರು. ಪ್ಲೀಸ್ ಸ್ವಲ್ಪ ಹೊತ್ತಿಗೋಸ್ಕರ ಬನ್ನಿ ಅಲ್ವಾ? ಏನಾಯ್ತು? ಗೊತ್ತಿಲ್ಲ, ಆದ್ರೆ ಇವನು ಕೈ ಹಿಡ್ಕೊಂಡ ಆಗ ತುಂಬಾ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇದೆ. ಮೋಷನಲ್ ಫೀಲ್ ಆಗ್ಲಿಲ್ವಾ? ನಮ್ಗೆ ಯಾವ ಫೀಲ್ ಆಗ್ತಾ ಇಲ್ಲ. ನೋಡಿ ಗೆಳೆಯರೇ, ನಾನು ಯಾರನ್ನ ಕರ್ತಂದೆ? ಅರೆ ವಾ, ನೀವು ಬೆಳಿಗ್ಗೆ ನೀವು ಹೋದ್ರಿ, ನಾವು ನಿಮ್ಮನ್ನು ಬಹಳ ಹುಡುಕಿದ್ವಿ, ಆದ್ರೆ ನೀವು ಸಿಗ್ಲೇ ಇಲ್ಲ. ನಿಮ್ಮ ಕಾಲು ಸರಿ ಇದೆಯಲ್ಲ? ಹಾ, ನಮ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿ ಚಿಲ್ಲಿ ಚೀಸ್ ಟೋಸ್ಟ್ ಮತ್ತೆ ಆರೆಂಜ್ ಜ್ಯೂಸ್ ಕೂಡ ಮಾಡಿದೀನಿ. ಮತ್ತೆ ಬ್ರೇಕ್ಫಾಸ್ಟ್ ಗಾಗಿ ಧನ್ಯವಾದ ಅಂತ ಹೇಳಬೇಕಾಗಿ ಕೂಡ ಇಲ್ಲ. ಎನಿ ಡೌಟ್? ಈ ದೊಣ್ಣೆ ಒದೆಗಳು ಅಂದ್ರೆ ಏನು? ಗೊತ್ತಿಲ್ಲ, ಈ ವರ್ಡ್ ನಾನು ಕೇಳಿಲ್ಲ. ನನ್ನ ಲೆಕ್ಕದಲ್ಲಿ ಒದೆ ತಿನ್ನೋದಕ್ಕೆ ದೊಣ್ಣೆ ಒದೆಗಳು ಅಂತಾರೆ. ಆದ್ರೆ ಇವ್ರು ಏನು ಕಲಿಸ್ತಾರೆ? ನೀನ್ ಏನ್ ಮಾಡ್ಬೇಕು ಅಂತ ಗೊತ್ತು ಮಾಡ್ಕೊಂಡು ನಾವಿಲ್ಲಿ ಸೈಂಟಿಸ್ಟ್ ಹುಡುಕ್ಬೇಕಾಗಿದೆ. ನೋಡು, ಪಿಂಕ ಹತ್ತಿರದಲ್ಲೇ ಇದ್ದಾನೆ. ಇಲ್ಲಿಂದ ರೈಟ್ಗೆ ಹೋಗ್ತಾ ಇದ್ದಾನೆ. ಹಾಯ್, ನಾನು ಬನ್ನಿ. ಇವನು ಹನಿ, ಇವನು ಜೋರ್ದಾರ್, ಇವನು ಪೋಪಟ್. ನಾನು ಸ್ಪೇಸ್ ಶಿಪ್. ಓ, ಸಾರಿ, ತಪ್ಪಾಗಿ ಬಾಯಿಂದ ಹೊರಗೆ ಬಂತು. ನೀವು ಸಾರಿ ಯಾಕೆ ಹೇಳ್ತಾ ಇದ್ದೀರಿ? ಓಹೋ ಸರ್, ಟಾಕ್ ಬ್ಯಾಗ್ ಅನ್ನು ಬಂದ್ ಮಾಡಿ. ನಿಮ್ಮಗಳಿಗೆ ಹೇಳ್ತಾ ಇಲ್ಲ. ಮತ್ತೆ ಯಾರಿಗೆ ಹೇಳ್ತಿದ್ದೀರಿ? ನಾನು ಹೋಗ್ಬೇಕಿದೆ. ಹಾಯ್. ಹಾಯ್ ಎಲ್ಲ ಬಾಯಿ ಹೇಳ್ತಾರೆ. ಓ, ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿ. ಇಲ್ಲ, ನನಗೆ ಕಸ ಇದೆ. ಓ, ಕಸ ಅಲ್ಲ, ಕೆಲ್ಸ ಅಂತ ಹೇಳ್ಬೇಕು. ಪ್ಲೀಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿ. ಇವನು ಕೈ ಹಿಡ್ಕೊಂಡಾಗ ಆಗ ನನಗೆ ಎಮೋಷನಲ್ ಆಗಿ ಫೀಲ್ ಯಾಕೆ ಆಗ್ತಿದೆ? ಬಂತ ಇಮೋಷನಲ್ ಫೀಲಿಂಗ್? ಇಲ್ಲ. ಪ್ಲೀಸ್ ಸ್ವಲ್ಪ ಆದ್ರೂ ತಿನ್ಕೊಂಡು ಹೋಗಿ. ಮತ್ತೆ ಆಯ್ತು. ಇವನು ಕೈ ಹಿಡ್ಕೊಂಡಾಗ
ಆಗ ಇವನ ಮಾತನ್ನ ಕೇಳಬೇಕು ಅಂತ ಆಗತ್ತೆ. ಆಹಾ, ಇವನ್ ಮುಟ್ಟೋದ್ರಿಂದ ಆಗುತ್ತೆ. ಅರೆ ನನ್ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ನಿಮಗೆ ಖಾರ ಆಗ್ತಾ ಇದ್ರೆ ನೀವು ಆರೆಂಜ್ ಜ್ಯೂಸ್ ಅನ್ನ ಟ್ರೈ ಮಾಡಬಹುದು. ನಾನ್ ಸಿಗಾಕೊಂಡಿದೀನಿ. ಇದೇನಾಗ್ತಾ ಇದೆ? ಇದು ಚೀಸ್ ಇದೆ. ಅದೇ ಕೇಳ್ತಾ ಇದ್ದೀವಿ, ಇದು ಯಾವ ವಸ್ತು ಅಂತ. ಅರೆ, ಈ ವಸ್ತುವಿಗೆ ಚೀಸ್ ಅಂತ ಹೇಳ್ತಾರೆ. ಇದನ್ನ ಪೃಥ್ವಿಯಲ್ಲಿ ತಿಂತಾರೆ. ಬಹುಶಃ ನಿಮ್ಮ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಾಗಿರ್ಬೇಕು. ತಗೊಳ್ಳಿ, ಜ್ಯೂಸ್ ಕುಡೀರಿ. ಇದ್ ಬರ್ತಾ ಇಲ್ಲ. ಓಹೋ, ಈಗಿದೇನಪ್ಪ ಸಮಸ್ಯೆ? ನೀವು ನನ್ನ ಮಾತನ್ನ ಗಮನವಿಟ್ಟು ಕೇಳಿ. ಸ್ಪೇಸ್ ಶಿಪ್ಗೆ ಇನ್ನೂ ಹೆಚ್ಚು ಜ್ಯೂಸ್ ಕುಡಿಯಕ್ಕೆ ಬಿಡಬಾರ್ದು. ಅದು ಸರಿ, ಅವರನ್ನ ತಡೆಯೋದು ಹೇಗೆ? ಹಾ, ಇದಂತೂ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ಚೆನ್ನಾಗಿದೆಯಾ? ಮತ್ತೆ ಇನ್ನೂ ತಗೊಳ್ಳಿ. ಸಿಹಿಯಾದ ನೆರೆ. ನೀವು ಮಷೀನ್ಗೆ ಹೋಗ್ತಿದೆ. ಇದನ್ನ ಕುಡ್ದು ಮುಗಿಸ್ಬಿಡೋಣ. ಇಷ್ಟನ್ನೆಲ್ಲ ಹೇಗೆ ಕುಡಿಯೋದು? ಏನಾದ್ರೂ ಬೇರೆ ಯೋಚಿಸ್ಬೇಕು. ಜೋರ್ದಾರ್, ಬಹುಶಃ ನಿನ್ನ ಬ್ರೇಕ್ಫಾಸ್ಟ್ ಇವರಿಗೆ ಬಹಳ ಖುಷಿಯಾಗಿರ್ಬೇಕು. ಏನೋ ಪ್ರಾಬ್ಲಮ್ ಇದೆ. ಈ ಮನುಷ್ಯ ನಾರ್ಮಲ್ ಇಲ್ಲ. ಬನ್ನಿ ನೋಡೋಣ.
Thank you. ಇವನಿಗೆ ಏನಾಯ್ತು? ಬಹುಶಃ ಚಿಲ್ಲಿ ಚೀಸ್ ಟೋಸ್ ಅಲ್ಲಿ ಮೆಣಸು ಜಾಸ್ತಿ ಆಗಿರ್ಬೇಕು. ಒಮ್ಮೊಮ್ಮೆ ನಮ್ಮ ಪೋಪಾಟ್ ಕೂಡ ಹೀಗೆ ಮೆಣಸು ತಿಂದು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾನೆ. ನಾನೇನೋ ಕಂಟ್ರೋಲ್ ಆಗ್ಬಿಡ್ತೀನಿ, ಆದ್ರೆ ಇವನನ್ನ ಹೇಗೆ ಕಂಟ್ರೋಲ್ ಮಾಡೋದು? ಇದೇ ನಡೀತಿದೆ, ಇದೇ ನಡೀತಾ ಇದೆ ಇಲ್ಲಿ. ಇಷ್ಟೊಂದು ಶಕ್ತಿ, ಇವನು ಖಂಡಿತ ಏಲಿಯನ್ ಇರಬೇಕು. ಇದೇ ನಡೀತಿದೆ. ಬಾಯಲ್ಲಿ ಬಟಾಣಿ ಕಟಕ್, ಏಲಿಯನ್ಸ್ ಮಾಡಿದ್ರು ಅಟಾಕ್. ಹುಡಿ ಚಪ್ಪಾಳೆ. ಏಲಿಯನ್ಸ್! ಹಾ, ಸ್ಪೇಸ್ ಸೆಂಟರ್ ರಿಪೋರ್ಟ್ ಕಳಿಸಿದೆ. ನಮ್ಮ ನಗರದ ಅಕ್ಕಪಕ್ಕ ಸ್ಪೇಸ್ ಶಿಪ್ ಬಂದಿದೆ. ಹಲೋ ಕಮಿಷನರ್ ಸರ್, ನಾವು ಏಲಿಯನ್ಸ್ ಹುಡುಕಿದ್ದೇವೆ. ಬಹಳ ಅಪಾಯಕಾರಿ. ನೀವು ಪ್ಲೀಸ್ ಫೋರ್ಸ್ ತಗೊಂಡ್ ಬಂದ್ಬಿಡಿ, ನಾವು ಮಾರ್ಕೆಟ್ ನಲ್ಲಿ ಇದ್ದೀವಿ. ಕೇಳು ಏಲಿಯನ್, ನಾವು ಮಿಲಿಯನ್, ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ. ಬಾಣವನ್ನ ಭರ್ಚಿ ಮಾಡು, ಎಲ್ಲ ಟೊಮೆಟೊ ಕಪ್ಪು ಮಾಡು, ನಿನ್ನನ್ನು ನೀನು ನಮಗೆ ಒಪ್ಪಿಸಿಬಿಡು. ಇಲ್ಲ ಅಂದ್ರೆ ರಕ್ಷಣೆ ಇಲ್ಲದ ರೈಲ್ವೆ ಹಳಿಯಲ್ಲಿ ಮಲಗಿಸ್ಬಿಡ್ತೇನೆ. ಹಾ, ಹಿಡೀರಿ ಇವನನ್ನು. ಸಂಭಾಳಿಸಿ, ಇವನು ಬಹಳ ಅಪಾಯಕಾರಿ. ಅವನು ಓಡ್ತಿದ್ದಾನೆ, ಹಿಡೀರಿ. ಚಿಂಟು ಕ್ಲೇ, ಡ್ರೈನೇಜ್ ಸಿಸ್ಟಮ್ ಓಪನ್ ಮಾಡು. ಯಾರ್ದು? ಸ್ಪೇಸ್ ಶಿಪ್ ಇಂದು ಕತ್ತೆ. ಅಲ್ಲಿ ನೋಡಿ, ಅವನ ಕಿವಿನ ಏನೋ ಬಿತ್ತು ಅಲ್ಲಿ. ಅಲ್ಲಿ ನೋಡಿ, ಪಾಪ ಇಲಿಗಳಿಗೆ ಹೊಡಿತಾ ಇದ್ದಾರೆ. ಸಣ್ಣದಿದೆ ಆದ್ರೆ ಖತರ್ನಾಕ್ ಆಗಿದೆ. ಬನ್ನಿ, ಹಿಡೀರಿ ಅವನನ್ನು. ಇದೇ ನಡೀತಾ ಇದೆ. ಅಲ್ಲಿ ನೋಡಿ, ಸಣ್ಣ ಸಣ್ಣ ಏಲಿಯನ್ಸ್. ನನ್ನನ್ನು ಕಾಪಾಡಿ, ನನ್ನ ಮೇಲೆ ಜಮೀನು ಬಿದ್ದಿದೆ. ಓಡಿ. ಅವನು ಓಡ್ತಿದ್ದಾನೆ, ಹಿಡೀರಿ. ಅರೆ, ಏನು ಮಾಡ್ತಿದ್ಯಾ? ಇವನು ಬಚ್ಚಿಟ್ಕೊಳ್ಳಿ ಕೇಳ್ತಿದ್ದಾನೆ. ಅರೆ ಬೇಕು, ನಿಂತ್ಕೋ ಅಲ್ಲ ಹಿಡ್ಕೋ ಅಂತ ಹೇಳಿದ್ದಾರೆ. ಓಡು. ಇವನ್ ಭಾಷೆ ತುಂಬಾ ಕನ್ಫ್ಯೂಸ್.
ಹುಷಾರ್, ಅಲ್ಲಾಡಕ್ಕೆ ಪ್ರಯತ್ನಿಸ್ಬೇಡ. ಕಮಿಷನರ್ ಅಲ್ವಾ, ನನಗೆ ನೀನು ಸ್ವಲ್ಪ ತಲೆ ಕೆಟ್ಟವನಾಗಿ ಕಾಣ್ತಿ. ಅವನು ಅಲಗಾಡದೆ ಇರುವಾಗ ಅಲಗಾಡಕ್ಕೆ ಯಾಕೆ ಹೇಳ್ತಿ? ನಡು ಮಧ್ಯಾಹ್ನ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಿ? ಅರೆಸ್ಟ್ ಮಾಡು. ದಿನದಲ್ಲಿ ಗೂಬೆಗಳು ಹೇಳ್ತಿವೆ, ಅರೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಏಲಿಯನ್ಸ್ ಓಡ್ತಾ ಇದ್ದಾವೆ, ಹೊಡಿ ಚಪ್ಪಾಳೆ. ಹಿಡೀರಿ ಇವನನ್ನು. ಈ ಗಾಡಿ ತುಂಬಾ ವೇಗವಾಗಿ ಓಡ್ತಿದೆ, ನಮ್ಮನ್ನ ಆಕಾಶ ಕರ್ಕೊಂಡೋಗುತ್ತೆ. ಅರೆ ಇದು ಗಾಡಿ ಅಲ್ಲ, ಇದಕ್ಕೆ ನಾಯಿ ಅಂತ ಹೇಳ್ತಾರೆ. ಅಲ್ಲ ಕುರ್ತ ಅಂತೂ ಕಾಲಲ್ಲಿ ಧರಿಸೋದು. ಕತ್ತೆ, ಅದಕ್ಕೆ ರುಮಾಲು ಹೇಳ್ತಾರೆ. ಎಷ್ಟು ಸಣ್ಣ ಸಣ್ಣ ಮುದ್ದಾಗಿದೆ. ಆದ್ರೆ ಖತರ್ನಾಕ್ ಆಗಿರ್ಬೋದು. ಹಿಡೀರಿ ಅವರನ್ನು. ಹಿಡ್ಕೊಂಡಿದ್ದನ್ನ ನಾವು ಮನೆಗೆ ತಗೊಂಡು ಹೋಗೋಣ, ಮತ್ತೆ ಇದ್ರ ಜೊತೆಗೆ ನಾವು ಆಟ ಆಡೋಣ. ಹಾ ಓಕೆ ಓಕೆ, ಈಗ ಹಿಡ್ಕೊಳ್ಳೋ ಆಟ ಆಡ್ತಾ ಇದ್ದೀವಲ್ವಾ? ಹಿಡ್ಕೊಡಿ ಅವನ್ನ. ಬೇಗ ನಡೀರಿ. ಓಡೋ ಪ್ರಯತ್ನ ಮಾಡಬೇಡಿ. ನಾವೇನು ನಿದ್ದೆ ಮಾಡ್ತಾ ಇದ್ದೇವೆ ಇಲ್ಲಿ ಆಟ ಆಡೋಕೆ ಬರ್ಲಿಕ್ಕೆ ಹೇಳೋಕೆ? ಅರೆ ಅವರು ಆಡೋದಕ್ಕೆ ಪ್ರಯತ್ನ ಅಲ್ಲ, ಓಡೋದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಓಡೋದಕ್ಕೆ ಪ್ರಯತ್ನ ಮಾಡದೆ ಹೋದ್ರೆ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರಲ್ಲ. ಇವ್ರ ಮಾತು ಕೇಳ್ಬೇಡ, ನೀನು ಓಡೋದಕ್ಕೆ ಪ್ರಯತ್ನ ಮಾಡು. ನಿಲ್ಲಿ. ಹೌದ್ಕೊಳ್ಳಿ ಕೇಳ್ತಾ ಇಲ್ಲ, ನಿಂತ್ಕೊಳ್ಳಕ್ ಕೇಳ್ತಾ ಇದ್ದಾರೆ. ನಿಲ್ಲು, ಹೊಡ್ಬೇಡಿ. ನಿಲ್ಲಿ, ಇವರು ಬಹಳ ಒಳ್ಳೆ ಜನ. ಮುಂಚೆ ಕೂಡ ಇವರು ನಮಗೆ ಸಹಾಯ ಮಾಡಿದ್ರು, ಈಗಲೂ ಕೂಡ ಅವರು ಮಾಡಬಹುದು. ನಾವು ಸಹಾಯ ಮಾಡ್ತೀವಿ. ನೀವು ನಮ್ಮ ನಗರದ ಸ್ಥಿತಿಯನ್ನ ಕೆಡಿಸ್ಬಿಟ್ಟಿದ್ದೀರಿ. ಎನಿ ಡೌಟ್? ಇಲ್ಲ ಇಲ್ಲ, ನಾವೇನು ಮಾಡ್ಲಿಲ್ಲ. ನಿಮ್ಮ ಜ್ಯೂಸ್ ನಿಂದ ಸ್ಪೇಸ್ ಶಿಪ್ ಶಾರ್ಟ್ ಸರ್ಕ್ಯೂಟ್ ಆಯ್ತು, ಹಾಗಾಗಿ ಅದು ಉಲ್ಟಾ ಪಲ್ಟಾ ಮಾಡ್ತಾ ಇದೆ. ಎಲ್ಲವೂ ಜ್ಯೂಸ್ ನ ಕಾರಣದಿಂದ ಆಯ್ತು. ಮೇಡಮ್ ಸರಿಯಾಗಿ ಹೇಳ್ತಾರೆ, ಜ್ಯೂಸಿನಲ್ಲಿ ಬಹಳ ತಾಕತ್ತಿದೆ. ನಾವು ಶಾಂತಿ ಪ್ರಿಯ ಜನರು, ನಾವು ತೊಂದರೆಯಲ್ಲಿದ್ದೇವೆ, ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಸಾಲ ಯಾರು ಕೊಡೋದಿಲ್ಲ, ಆದ್ರೂ ನಗದು ಕೇಳ್ತಾ ಇದ್ದಾರೆ. ನಮಗೆಲ್ಲ ತೊಂದರೆ ಕೊಟ್ಟು ನಮ್ಮಿಂದಲೇ ಸಹಾಯ ಕೇಳ್ತಾ ಇದ್ದಾರೆ. ಇಲ್ಲಿ ಬಾ, ನಮ್ಮ ಕಿವಿಯ ಗೋಡೆಗೆ ನಿನ್ನ ಶೀರ್ನ ಕಲ್ಲಿನಿಂದ ಹೊಡಿಬೇಡ. ಇಲ್ಲ ಅಂದ್ರೆ ರಕ್ಷಣೆ ಇಲ್ಲದ ರೈಲ್ವೆ ಹಳಿಯಲ್ಲಿ ನನ್ನನ್ನು ಮಲಗಿಸ್ಬಿಡ್ತೇನೆ. ಇವರು ಒಳ್ಳೆ ಮನುಷ್ಯರು ಅಂತ ಕಾಣುತ್ತೆ. ಮಕ್ಕಳು ಹಾಗೆ ಇದ್ದಾರೆ, ಸತ್ಯವಂತರಾಗಿದ್ದಾರೆ. ನಾವು ಕೆಟ್ಟವರಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡಿ. ಹಾ ತಮ್ಮ, ಇವರು ಬಹಳ ಮುದ್ದಾಗಿದ್ದಾರೆ, ನಾವು ಇವರಿಗೆ ಸಹಾಯ ಮಾಡಬೇಕು. ನಾವು ಸಹಾಯ ಮಾಡೋಕೆ ತಯಾರಾಗಿದ್ದೀವಿ. ನಿಮ್ಮ ಹತ್ರ ಇರುವ ಶಸ್ತ್ರವನ್ನು ನಮ್ಗೆ ಕೊಡಿ. ನಮ್ಮ ಮನೇಲಿ ಆಯುಧಗಳು ಇರೋದಿಲ್ಲ, ನಾವು ಜಗಳನೆ ಮಾಡಲ್ಲ. ಮತ್ತೆ ಪೃಥ್ವಿ ಮೇಲೆ ಯಾಕೆ ಬಂದ್ರಿ? ನಾನು ಮೇಜರ್ ಇಂಟುಕುಲೆ, ಇವನು ಲೆಫ್ಟಿನೆಂಟ್ ಚಿಂಟುಕುಲೆ, ಇವನು ರೈಟ್ ನೆಂಟ್ ಪಿಂಟುಕುಲೆ. ನಾವು ನಮ್ಮ ಪ್ಲಾನೆಟ್ ನ ಆರ್ಮಿಯಿಂದ. ಇವನು ಆರ್ಮಿ ಆಫೀಸರ್ ಕಡಿಮೆ, ಸರ್ಕಸ್ ನ ಜೋಕರ್ ಹಾಗೆ ಹೆಚ್ಚು ಕಾಣ್ತಾನೆ. ಎನಿ ಡೌಟ್? ನಾವು ಪೃಥ್ವಿಯಲ್ಲಿ ನಮ್ಮ ಸೈಂಟಿಸ್ಟ್ ನ ಹುಡುಕ್ಲಿಕ್ಕೆ ಬಂದಿದ್ದೇವೆ. ಅವರು ರಿಸರ್ಚ್ ಮಾಡ್ಲಿಕ್ಕೆ ಪೃಥ್ವಿ ಮೇಲೆ ಬಂದಿದ್ರು. ಅವರ ಸ್ಪೇಸ್ ಶಿಪ್ ನ ಆನೆ ತಿಂದು ಬಿಡ್ತು. ನಾವು ಅದನ್ನ ಹುಡುಕ್ಲಿಕ್ಕೆ ಬಂದಿದ್ವಿ. ಮತ್ತೆ ನಾವು ಈಗ ಇಲ್ಲಿ ಸಿಕ್ಕಾಕೊಂಡ್ವಿ. ನಮ್ಮ ಜೊತೆಗಾರರು ನಮ್ಮನ್ನ ಇಲ್ಲಿ ಹುಡ್ಕೋಕೆ ಬರ್ತಾರೆ. ನಿಧಾನವಾಗಿ ಎಲ್ರು ಒಬ್ಬೊಬ್ಬರಾಗಿ ಗ್ರಹಕ್ಕೆ ಬರ್ತಾ ಇದ್ದಾರೆ. ನಾವು ಶಾಶ್ವತವಾಗಿ ಇಲ್ಲೇ ಇರ್ಬೇಕಾಗುತ್ತೆ. ಓ ಪಿಂಟುಕ್ಲೆ ಚಿಂಟುಕ್ಲೆ ಕಿಂಟಿಕ್ಲೆ, ನಿಮ್ಮ ಸೈಂಟಿಸ್ಟ್ ಅನ್ನು ಹುಡುಕೋದು ಹೇಗೆ? GPS ಟ್ರ್ಯಾಕರ್ ನಿಂದ ಸಿಗ್ನಲ್ ಬರ್ತಿದೆ. ಅವ್ರ ಹತ್ರ ಒಂದು ಗೆಜೆಟ್ ಇದೆ, ಅದರ ಸಹಾಯದಿಂದ ನಾವು ಅವ್ರ ಹತ್ರ ಹೋಗ್ಬೋದು. ಏನು ಬೇಗ ಅವ್ನು ಹುಡುಕಿದ್ರು ನಾವು ಹೋಗುದಾದ್ರೂ ಇಲ್ಲಿ. ಬೇಸಿಪ್ರವರು ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅದರ ತಯಾರಿ ಕೂಡ ಆಗುತ್ತೆ. ಆದ್ರೆ ಮೊದಲು ನಿಮ್ಮ ಸೈಂಟಿಸ್ಟ್ ಅನ್ನ ಹುಡುಕ್ಬೇಕು. ಬನ್ನಿ. ಹಾ, ಈಗ ಹಲ್ಲಿಯೋ ಇಲ್ಲಿಯೋ ಅದನ್ನು ತಿನ್ನೋದಕ್ಕಿಂತ ಮೊದಲು ಹುಡುಕಿ ಅದನ್ನ. ಅರೆ ಏನ್ ಮಾಡ್ತಿದ್ದೀರಿ? ಅರೆ ಇವರು ಏಲಿಯನ್ಸ್, ನಾವು ಇವರನ್ನ ಬಂಧಿಸ್ಬೇಕು. ಇವರು ಕೆಟ್ಟವರಲ್ಲ, ಇವರನ್ನು ಬಂಧನ ಮಾಡುವ ಬದಲು ಇವರಿಗೆ ಸಹಾಯ ಮಾಡಬೇಕು. ನನ್ನ ಮನಸ್ಸಿಗೂ ಹಾಗೆ ಕಾಣಿಸ್ತಾ ಇದೆ. ಬನ್ನಿ ಇವತ್ತು ಹೃದಯದ ಮಾತು ಕೇಳೋಣ. ಇಲ್ಲಿ ಸಿಗ್ನಲ್ ಸ್ಟ್ರಾಂಗ್ ಇದೆ. ಆ ಸೈಂಟಿಸ್ಟ್ ಅಕ್ಕಪಕ್ಕದಲ್ಲೇ ಇರಬಹುದು. ಎನಿ ಡೌಟ್? ಪಿಂಕ ಪಿಕಾ ಪಿಂಕ ಪಿಕಾ ಹೋ 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 ಹೋ. ಪಿಂಕ ಪಿಕ ಪಿಂಕ ಪಿಕ ಹೋ 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 ಹೋ. ಪಿಂಕ 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 ಪಿಂಕ. ಈಗ ಸಿಕ್ಕಿಲ್ಲ ಅವನು.
ಈಗಲೇ ಯಾಕೆ ಹಾಡಾಡ್ತಿದ್ದೀರಾ? ಅರೆ ಇದು ಹಾಡ, ನಾವಂತೂ ಸೈಂಟಿಸ್ಟ್ ಅನ್ನು ಕರಿತಿದ್ದೀವಿ. ಹೀಗೆ ಅವನ ಹೆಸರು ಪಿಂಕ ಪಿಂಕ. ಪಿಂಕ 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 ಪಿಂಕ. ಪಿಂಕ ಪಿಕ ಪಿಂಕ ಪಿಕ ಹೋ 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 ಹೋ. ಪಿಂಕ ಪಿಕ ಪಿಂಕ ಪಿಕ ಓಹೋ ಹೋ ಹೋ ಹೋ. ಹಾ ಅಲ್ಲಿದ್ದಾರೆ ಪಿಂಕ ಪಿಕ, ನಾವು ಬರ್ತಾ ಇದ್ದೇವೆ. ನಾನು ಬರ್ತೀನಿ. ಎಲ್ಲೋದ? ನಾನೆಲ್ಲಿದ್ದೀನಿ? ಇವನು ಎಲ್ಲಿ ಹೋದ? ನಾನೆಲ್ಲಿದ್ದೀನಿ? ಇಷ್ಟು ಬೇಗ ಹೇಗೆ ಹೋಗ್ಬಿಟ್ಟ? ಇವನೆಲ್ಲಿ ಹೋದ? ನಾನೆಲ್ಲಿದ್ದೀನಿ? ಅಲ್ವಾ ನೀನು ಅಲ್ಲಿ ಇಲ್ಲಿ ಯಾಕೆ ಹೊರಟೋದೆ? ಇವರಿಗೇನು ತಲೆ ಇಲ್ವಾ? ನಾವು ಇವರಿಗೆ ಸಹಾಯ ಮಾಡೋದಕ್ಕೆ ಬಂದ್ರೆ ಇವರು ಓಡ್ತಾ ಇದ್ದಾರೆ, ಅರ್ಧರಾತ್ರಿಯಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿ ಕೆಲಸಕ್ಕೂ ಅಡ್ಡಿ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮ ಕೆಲಸ ಹೆಚ್ಚಿಸ್ತಾ ಇದ್ದಾರೆ. ನಾನು ಬರ್ತೀನಿ. ಅರೆ ಅವನು ಕಣ್ಣು ಮುಚ್ಚಲಾಡ್ತಿದ್ದಾನೆ. ಅವನಿಗೆ ಹೇಳಿ ಎಲ್ಲಿದ್ಯೋ ಅಲ್ಲೇ ನಿಲ್ಲು ಅಂತ. ಮಳೆ ಬರ್ತಿಲ್ಲ ಆದ್ರೂ ಸಹ ನಾವು ಛತ್ರಿ ಬಿಚ್ತೀವಿ. ಅವನಿಗೆ ಹೇಳು ಅಲ್ಲೇ ಇರ್ಲಿಕ್ಕೆ, ನಾವು ಅಲ್ಲೇ ಬರ್ತೀವಿ. ಹೊಡಿ ಚಪ್ಪಳೆ. ಪಿಂಕ ಪಿಕ ನೀನ್ ಅಲ್ಲೇ ಇರೋ, ನಾವು ಬರ್ತಾ ಇದ್ದೇವೆ. ಅರೆ ಅರೆ ನನ್ನ ಗೆಳೆಯರು ಬಂದ್ರು. ಎಷ್ಟು ಹೊತ್ತು ಮಾಡಿದ್ರಿ ನೀವೆಲ್ಲ ಬರುವುದಕ್ಕೆ? ಹಾ ರಸ್ತೆಯಲ್ಲಿ ತುಂಬಾ ಟ್ರಾಫಿಕ್ ಇತ್ತು, ನಂತರ ಕತೆ ಹೇಳ್ತೀನಿ. ಅರೆ ಇದೇನು? ಇವ್ರು ನಮ್ಮಿಂದ ಯಾಕೆ ಅಡಗ್ತಾ ಇದ್ದಾರೆ? ಅಡಗ್ತಾ ಇಲ್ಲ, ಬಿದ್ದಿದ್ದಾನೆ. ಬನ್ನಿ ಒಳಗೆ. ಅಲ್ಲಿದ್ದೇನೆ. ಹ? ಪಿಂಕ ಪಿಕ ನೀನು ಆರಾಮಾಗಿದ್ಯಲ್ಲ? ಇವನು ಅನಾರ್ಕಲಿ ಆಗ್ಬಿಟ್ಟ. ಎನಿ ಡೌಟ್? ಒಳಗೆ ಉಸಿರು ಕಟ್ಟಬಹುದು. ಈ ಕಲ್ಲುಗಳನ್ನ ತೆಗಿಬೇಕು. ಆ ಸಲಕರಣೆಗಳಿಂದ ಕಲ್ಲುಗಳನ್ನ ತೆಗಿರಿ. ಏನ್ ಮಾಡ್ತಾ ಇದ್ದೀರಾ? ಬನ್ನಿಗೆ ತಾಗ್ತಾ ಇದೆ. ಹಾ ಸಾರಿ. ನಿಲ್ಲು. ನಾವು ಹೀಗೆ ಸಹಾಯ ಮಾಡ್ತಾ ಇದ್ರೆ ನಮಗೆಲ್ರಿಗೂ ಸಹಾಯ ಅಗತ್ಯವಾಗಬೇಕಾಗ್ತದೆ. ಎನಿ ಡೌಟ್? ನೀವು ಸುಮ್ಮನಿರಿ, ನಾವೇ ಮಾಡ್ತೀವಿ. ಹಾ ನಮ್ಗೆ ಸಲಕರಣೆ ಕೊಡಿ, ನಾವ್ ಅಗಿತೀವಿ. ಎಷ್ಟು ಒಳ್ಳೆಯವರು ನೀವೆಲ್ಲ. ಹಾ ಎಲ್ರೂ ಇದನ್ನ ಹೇಳ್ತಾರೆ. ತಮ್ಮ ಎಲ್ಲಾಗಿಯೋ ಕೆಲಸ ಇಲ್ಲ. 2 ಫೀಟ್ ಇರೋದು ಚಿಕ್ಕ ಚಿಕ್ಕ, ಈ ಗ್ಯಾಪ್ ಅಲ್ಲಿ ಬರ್ಬಹುದು. ಕೆಲವೊಮ್ಮೆ ಕೆಲಸ ಮಾಡ್ತಾನೆ, ಆದರೆ ಇವನ ಮೆದುಳು ಸರಿಯಾದ ಸಮಯಕ್ಕೆ ಕೆಲಸ ಮಾಡುತ್ತೆ. ಎನಿ ಡೌಟ್? ಪಿಂಕ ಪಿಕ ಪಿಂಕ ಪಿಂಕ. ಪಿಂಕ ಪಿಕ ಮುಂದಿನ ಸಲ ಈ ಗ್ರಹಕ್ಕೆ ಬಂದಾಗ ಆನೆಯಿಂದ ನಿನ್ನ ಸ್ಪೇಸ್ಶಿಪ್ ನ ದೂರ ಇಡು.
ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಗಳ ಕಾರಣದಿಂದ ಪಿಂಕ ಪಿಕ ಉಳಿದುಕೊಂಡ. ಇವನಿಂದ ಅಂತೂ ನಾವು ಉಳಿದ್ಬಿಟ್ರಿ, ಮತ್ತೆ ಬೇರೆಯವರಿಂದ ಹೇಗೆ ಬದುಕೋದು? ಅದಕ್ಕೂ ವ್ಯವಸ್ಥೆ ಆಗುತ್ತೆ. ಹಾ, ಅವ್ರೆಲ್ಲರಿಂದ ನಿಮ್ಮನ್ನ ಪಾರು ಮಾಡ್ತೀವಿ, ಬನ್ನಿ. ಹೊರಗಿನಿಂದ ಯಾರೋ ಬರ್ತಾ ಇದ್ದಾರೆ, ಎಲ್ರು ಅಲರ್ಟ್ ಆಗಿರಿ. ಇಷ್ಟೊಂದು ಪೊಲೀಸ್? ಈ ಪೊಲೀಸ್ ಇವರಿಗಾಗಿ ಬಂದಿದ್ದು. ಆ, ಈ ಭೂಮಿ ಮೇಲೆ ನಾವು ಪ್ರಸಿದ್ಧಿ ಆದ್ವಿ. ಇವರು ನಿಮ್ಮನ್ನ ಹಿಡಿಯೋದಕ್ಕೆ ಬಂದಿದ್ದಾರೆ. ಎನಿ ಡೌಟ್? ಅಲ್ಲಿದ್ದಾರೆ, ಅರೆಸ್ಟ್ ಮಾಡಿ. ಅರೆ ಓಡಿ, ಇವರು ನಮ್ಮನ್ನ ಹಿಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅರೆ ನಿಲ್ಲಿ, ನಾವು ಇವರಿಗೆ ತಿಳಿಸ್ತೀವಿ. ಬಿಸಿಲ್ ಊದಿ. ಈ ವಿಸಿಲ್ ಅಂದ್ರೆ ಏನು ಸರ್? ಅರೆ ಬಿಸಿಲ್, ಸೀಟಿ ಸೀಟಿ ಹೊಡಿರಿ. ಎಲ್ರು ದೂರ ಇರಿ. ಸರ್, ಅವರು ಒಳ್ಳೆ ಮಂದಿ. ನೀನು ಏಲಿಯನ್ಸ್ಗಳ ಜೊತೆಗೆ ಸೇರ್ಕೊಂಡಿದ್ಯಾ? ಬೇಗ ಓಡಿ ಮುಂದೆ ಹೋಗಿ, ನಾವು ಅವ್ರನ್ನು ಕಾಪಾಡ್ಬೇಕು. ಅವರೇ ಕೊಟ್ಟೋರಲ್ಲಿ ಹೋಗ್ಬಿಟ್ರು. ಏನ್ ಮಾಡ್ತಾ ಇದ್ದೀರಾ? ಅವರಿಗೆ ತಾಗ್ಬಹುದು. ನೀರು ಬಿಡಿ ಮೇಲಿಂದ. ಸರ್, ಇವರು ಒಳ್ಳೆ ಜನರು, ಇವರನ್ನ ಅರೆಸ್ಟ್ ಮಾಡಬೇಡಿ. ಪಾಂಡ, ನೀನು ಡ್ಯೂಟಿಯಲ್ಲಿ ಗೋಲ್ಮಾಲ್ ಮಾಡ್ತೀಯಾ? ಇಲ್ಲ ಸರ್, ಏನು ಗೋಲ್ಮಾಲ್ ಮಾಡೋದಿಲ್ಲ. ಇವತ್ತು ನನ್ನ ಹೃದಯದ ಮಾತು ಕೇಳ್ತೀನಿ. ಕಾಣಿಸ್ತಿಲ್ವಾ? ಮಕ್ಕಳನ್ನ ಏಲಿಯನ್ಸ್ ಹಾಸ್ಟೇಜ್ ಮಾಡ್ಕೊಂಡಿದ್ದಾರೆ. ಸರ್, ಇವರು ಹೆದರಿ ಹಿಡ್ದಿದ್ದು. ಇವರು ಇನ್ನೋಸೆಂಟ್. ಹಾ, ಇವರು ಬೇರೆ ಗ್ರಹದ ಏಲಿಯನ್ಸ್ ಖಂಡಿತ ಹೌದು, ಆದ್ರೆ ಬಹಳ ಪಾಪ. ಈ ಜನಗಳು ನಿಮ್ಮ ಬುದ್ಧಿಯನ್ನ ವಶ ಮಾಡ್ಕೊಂಡಿದ್ದಾರೆ. ಸುಳ್ಳು, ನನ್ನ ಹತ್ರ ಅಂತೂ ಬುದ್ಧಿ ಇಲ್ವೇ ಇಲ್ಲ. ಇಲ್ಲಿ ನೋಡಿ. ನನ್ನನ್ನು ನಿಯಂತ್ರಣ ಮಾಡಕ್ಕಾಗಲ್ಲ. ಕಮಿಷನರ್ ಸಾಹೇಬ್ರೆ, ಇವರು ಸರಳ ಜನರು. ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆಲ್ಲ ತನ್ನ ಗೆಳೆಯರನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಇವರು ವಾಪಸ್ ಹೋಗ್ತಿದ್ದಾರೆ. ನಾವು ವಾಪಸ್ ಹೋಗ್ಲಿಕ್ಕೆ ಬಿಡೋಲ್ಲ. ಅರೆಸ್ಟ್ ಮಾಡಿ, ಇದು ನನ್ನ ಆರ್ಡರ್. ಅಲ್ಲೇವೋ, ನಾವು ಹೇಳಿದ ಮಾತು ಕೇಳೋದಿಲ್ಲ. ನೀನು ನಮ್ಮನ್ನ ತಿಳಿದಿಲ್ಲ. ಸೀಬೆ ಹಣ್ಣು ತಿನ್ನುವ ಆಸೆ, ಸಹಾಯ ಮಾಡೋದಕ್ಕೆ ಇವ್ರಿಗೆ ಕೊಟ್ಟಿದ್ದೀವಿ ಭಾಷೆ. ನೀವು ಮೋಡಗಳ ಹಾಗೆ ಓಡಿರಿ, ಮತ್ತೆ ಇಲ್ಲಿಂದ ಓಡಿರಿ. ಇಲ್ಲಾಂದ್ರೆ ರಕ್ಷಣೆ ಇಲ್ಲದ ರೈಲ್ವೆ ಹಳಿಯಲ್ಲಿ ಮಲಗಿಸ್ತೀನಿ. ಕಣ್ಣಿಗೆ ಧೂಳು ಬೀಳಕ್ಕೆ ಬಿಡೋದಿಲ್ಲ. ನಾವು ನಿಮ್ಮನ್ನ ಇವ್ರನ್ನ ತಡೆಯೋಕೆ ಬಿಡೋಲ್ಲ. ಹೊಡಿ ಚಪ್ಪಾಳೆ. ಕಾನೂನಿಗೆ ಧಮಕಿ ಹಾಕ್ತೀರಾ? ಇವರ ಜೊತೆ ನಿನ್ನನ್ನು ಅರೆಸ್ಟ್ ಮಾಡ್ತೇನೆ. ಯಾರ ಮಾತು ಕೇಳ್ತಾ ಇಲ್ಲ ಅನ್ಸುತ್ತೆ. ನಾವ್ ಇವರ ಕೈ ಹಿಡ್ಕೋಬೇಕಿದೆ ಅಂತ. ಅಟ್ಯಾಕ್ ಮಾಡ್ಬಿಟ್ರಲ್ಲಪ್ಪ. ನಮಗೆ ನಮ್ಮ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಬಿಡಿ. ನಾವು ಶತ್ರುಗಳಲ್ಲ. ಅರೆ, ನಾವು ನಮ್ಮ ಪಿಂಕ ಪಿಂಕನ ಕರ್ಕೊಂಡು ಹೋಗಕ್ಕೆ ಬಂದಿದ್ವಿ. ಹೋಗಕ್ಕೆ ಬಿಡಿ ಅಲ್ವಾ ಪ್ಲೀಸ್?
ಸರಿ. ಇವರು ತುಂಬಾ ಅಮಾಯಕರು. ನಾನು ಸುಮ್ಮನೆ ಎದುರು ಬಿಟ್ಟಿದ್ದೆ. ಆದ್ರೆ ಇಲ್ಲಿ ಯಾವ ದೂರವೂ ಇಲ್ಲ, ನಾವೆಲ್ಲ ಜೊತೆಗಿದ್ದೀವಿ. ಅರೆ, ನಾನು ಭಯಭೀತನಾಗಿದ್ದೆ, ತಿಳಿತಾ? ಏನ್ ಹಾರಿಸ್ಬೇಕು? ಇಲ್ಲಿ ಏನೂ ಇಲ್ಲಲ್ಲ. ಅಯ್ಯಪ್ಪ, ಇವನು ಏಲಿಯನ್ಸ್ಗಿಂತನೂ ತುಂಬಾ ಅಪಾಯಕಾರಿ. ಸರ್, ಇವನು ಕ್ಯೂಟ್ ಆಗಿದ್ದಾನೆ. ಸರ್ ಪ್ಲೀಸ್ ಇವ್ರ ಸ್ಪೇಸ್ ಶಿಪ್ ಬಳಿಗೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಗಳನ್ನ ನಿಮ್ಮ ಮನೆ ತನಕ ಬಿಡ್ತೇನೆ. ಸರ್, ಮೇಲ್ನವ್ರಿಗೇನು ಹೇಳ್ತೀರಾ? ಯಾವ ಮೇಲ್ನವರಿಗೆ? ನಾನೇ ಎಲ್ರಿಗೂ ಮೇಲಿದ್ದೀನಿ. ಯಾರಿಗೆ ಉತ್ತರಿಸಬೇಕು ನಾನು ಹೇಳ್ತೇನೆ. ನಡೀರಿ, ಇವರ ಸ್ಪೇಸ್ ಶಿಪ್ ಸ್ಪೇಸ್ ಸೆಂಟರ್ ನಲ್ಲಿದೆ. ನೋಡಿದಿರಾ, ನಾನು ಹೇಳ್ತಿದ್ನಲ್ಲ, ಪೃಥ್ವಿ ಲೋಕದವರ ಮನಸ್ಸು ತುಂಬಾ ದೊಡ್ಡದಿದೆ ಅಂತ. ಹಾ, ತುಂಬಾ ದೊಡ್ಡ ಕ್ಯೂಟ್ ಆದ ಸ್ಪೇಸ್ ಶಿಪ್ ಇದೆ. ಹಾ, ಈ ರೀತಿ ನಾನು ಯಾವತ್ತೂ ಮುಂಚೆ ನೋಡಿರ್ಲಿಲ್ಲ. ಈಗ ಏಲಿಯನ್ಸ್ ನ ಹಿಡ್ಕೊಂಡು ಅದರ ಟೆಕ್ನಾಲಜಿ ತಿಳ್ಕೊಳ್ಳೋಣ. ಕಮಿಷನರ್ ಸಾಹೇಬ್ರೆ, ಸ್ಪೇಸ್ ಶಿಪ್ ಸರಿ ಹೋಯ್ತು, ಇನ್ನು ಅವರ ಗ್ರಹದ ಮೇಲೆ ಹೋಗೋಣ. ತಾಳ್ಮೆ, ನೀನು ನಿನ್ನ ಮನೆಗೆ ಹೋಗು. ಈ ಏಲಿಯನ್ಸ್ ತಮ್ಮ ಮನೆಗೆ ಹೋಗ್ತಾರೆ. ಅನಿಯ ಕೈ ಹಿಡಿದ್ರೆ ಫೀಲ್ ಆಗತ್ತೆ. ನಾವು ಹೊಸ ವಿಷಯ ಕಲ್ತ್ವಿ. ಯಾರನ್ನಾದ್ರೂ ಒಪ್ಪಿಸ್ಬೇಕಾದ್ರೆ ಕೈ ಹಿಡ್ಕೋಬೇಕು. ಇದು ಕೈ ಎಲ್ಲ ಹನಿಯ ಪ್ರೀತಿ ಇದೆ, ಹಾಗಂತ ಫೀಲ್ ಆಗ್ತಿದೆ. ಹಾಂಟುಕ್ಲೆ ಪಿಂಟುಕ್ಲೆ ಚಿಂಟುಕ್ಲೆ ನನಗೆ ಕೂಡ ಫೀಲ್ ಆಗ್ತಿದೆ. ನೀವು ಜಾಗರೂಕರಾಗಿರಿ, ನಮಗೆ ನಿಮ್ಮೆಲ್ಲರ ಬಹಳ ನೆನಪಾಗ್ಬೋದು. ಬಾಯ್. ಥ್ಯಾಂಕ್ಸ್ ಗೆಳೆಯರೆ, ನಿಮ್ಮಗಳ ಕಾರಣದಿಂದಲೇ ನಾವು ವಾಪಸ್ ಹೋಗ್ತಾ ಇದ್ದೇವೆ. ನೆನಪು ನಮಗೂ ಕೂಡ ಬರ್ತದೆ. ತಗೋ, ಯಾವಾಗ್ಲಾದ್ರೂ ನಮ್ಮ ಸಹಾಯ ಬೇಕಂದ್ರೆ ಈ ಕೆಂಪು ಬಟನ್ ಹೊತ್ತಿ, ನಮಗೆ ಸಿಗ್ನಲ್ ಸಿಕ್ಬಿಡುತ್ತೆ. ಆದ್ರೆ ಹಸಿರು ಬಟನ್ ಯಾವಾಗ ಒತ್ತಬೇಕು? ಯಾವಾಗ್ಲಾದ್ರೂ ಮಾಡು, ಇದು ಶೋ ಪೀಸ್ ಇದೆ, ಏನೂ ಆಗಲ್ಲ. ಈಗ ನಾವು ಹೋಗ್ಬೇಕಿದೆ. ನಡೀರಿ. ನಿಮ್ಮ ಗಮನ ಇಟ್ಕೊಳ್ಳಿ. ಬಾಯ್.